श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮದ್ವಿಜಯ ಷಷ್ಠ ಸರ್ಗದಲ್ಲಿ 9ನೇ ಶ್ಲೋಕ. ಸಾಂಗವೇದ ಚತುರಾ ಇತಿಹಾಸೇ ಶಿಕ್ಷಿತಾಸು ಬಹವೋಪ್ಯತಿಧೃಷ್ಟಾಃ ನೈತದೀರಿತಮಹೋ ಜಗೃಹುಸ್ತೆ ವಿಶ್ವಸಂಶಯಪಯೋಂಧುಗಣಾವಾ. ಸಾಂಗವೇದ ಚತುರಾಃ ಇತಿಹಾಸೇ ಶಿಕ್ಷಿತಾಃ ಸುಬಹವಃ ಅಪಿ ಅತಿಧೃಷ್ಟಾಃ ನ ಏತತ್ ಈರಿತಂ ಅಹೋ ಜಗೃಹುಃ ತೇ ವಿಶ್ವಸಂಶಯಪಯಃ ಅಂಧುಗಣಾಃ ವಾ. ಹಾಗೆ ಅಂದ್ರೆ ಸಭೆಯಲ್ಲಿ ಆಚಾರ್ಯರು ಏನು ವಿಷ್ಣು ಸಹಸ್ರನಾಮದ ವಿಶ್ವಶಬ್ದದ ಅರ್ಥವನ್ನ ಹೇಳಿದರು ವ್ಯಾಕರಣ ರೀತಿಯ, ಅದನ್ನ ಕೇಳಿ ಅಲ್ಲಿ ಸೇರಿದ ಬ್ರಾಹ್ಮಣರು ಅದನ್ನ ಮತ್ತೆ ವಾಪಸ್ ಹೇಳಲಿಕ್ಕಾಗಲಿಲ್ಲ. ಆಗ ಅವರು ಏನು ಹೇಳಿದರು ಆಚಾರ್ಯರ ಹತ್ರ ಹಾಗೆಂಬುದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವೆಂಥವರು ಹಾಗೆ ಅಂದ್ರೆ ಅಂಗೈಹಿ ಅಂದ್ರೆ ವೇದಾಂಗ ಶಿಕ್ಷಾ ವ್ಯಾಕರಣ ಅಂತಲ್ಲ, ವೇದದ ಅಂಗ ಇದೆ. ಷಡಂಗ ಪೂರ್ವಕವಾಗಿ ಏ ವೇದಾಹ ತೇಷು ಚತುರಾಹ. ಸಾಂಗ ವೇದ ಚತುರಾಹ, ಅಂಗದಿಂದ ಸಹಿತವಾದ ವೇದಗಳಲ್ಲಿ ಚತುರರಾದವರು ನಾವು. ಷಡಂಗ ಪೂರ್ವಕ ವೇದಾಧ್ಯಯನ ಮಾಡಿ ಪಾಂಡಿತ್ಯವನ್ನ ಪಡೆದವರು ನಾವು. ಇತಿಹಾಸೇ ಶಿಕ್ಷಿತಾಹ, ಇತಿಹಾಸ ಅಂದ್ರೆ ಮಹಾಭಾರತ ಅಂತ ಅರ್ಥ. ರಾಮಾಯಣ ಮಹಾಭಾರತ ಇನ್ನೆಲ್ಲ ಇತಿಹಾಸ ಅಂತ ಕರೀತೀವಿ. ಅದರಲ್ಲೂ ಶಿಕ್ಷಿತರಾದವರು ನಾವು. ಕೇವಲ ವೇದ ಮಾತ್ರ ಅಲ್ಲ, ರಾಮಾಯಣ ಮಹಾಭಾರತವನ್ನು ಚೆನ್ನಾಗಿ ಅರಿತವರು. ಸಕಲ ವಿದ್ಯಾ ವಿದಗ್ಧಾಹ ಇತಿ ಭಾವಃ, ಎಲ್ಲಾ ವಿದ್ಯೆಯನ್ನು ಕೂಡ ಚೆನ್ನಾಗಿ ಬಲ್ಲವರು ಅಂತ ಅರ್ಥ. ಅಂತವರಾದ ನಾವು ಸುಬಹವಃ, ನಾವೊಬ್ಬರೇ ಇದ್ದೀವಾ? ಇಲ್ಲ, ನಮ್ದೊಂದು ಟೀಮ್. ಆಚಾರ್ಯರನ್ನು ಸೋಲಿಸಬೇಕು ಅಂತ ನಾವೆಲ್ಲ ಸೇರಿ ಬಂದಿದ್ದೀವಿ ನಾವಿಲ್ಲಿ. ಆದ್ರೆ ನೀವು ಒಬ್ರೇ. ಸಹಸ್ರನಾಮ ವಿಶ್ವಶಬ್ದಕ್ಕೆ ಅರ್ಥ ಹೇಳಿದವರು ಒಬ್ರೇ. ಅದನ್ನ ಗ್ರಹಣ ಮಾಡಿಕೊಂಡು ಅದನ್ನ ಪ್ರತಿಯಾಗಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟವರು ಅನೇಕ ಜನ ನಾವಿದ್ದೀವಿ. ಅಪಿ ಅಧಿದೃಷ್ಟಾಹ, ಅತಿದೃಷ್ಟಾಹ ಅಂದ್ರೆ ಏನರ್ಥ? ಭಾರಿ ಧೈರ್ಯವಂತರು ನಾವು. ಏನೋ ಸಭೆಯಲ್ಲಿ ಮಾತನಾಡೋದಕ್ಕೆ ಹೆದರಿಕೆ ಆ ತರ ಇಲ್ಲ ನಮ್ದು. ಒಳ್ಳೆ ವೇದ ಪಾಂಡಿತ್ಯ ಇದೆ, ಇತಿಹಾಸ ಪುರಾಣಗಳ ಜ್ಞಾನ ಇದೆ, ಒಳ್ಳೆ ಧೈರ್ಯವಂತರಾಗಿದ್ದೀವಿ. ಅನೇಕ ಜನ ಸೇರಿದ್ದೀವಿ, ಟೀಮ್ ವರ್ಕ್ ಅಂತಾರೆ ನೋಡಿ, ಆ ತರ ಸೇರಿದ್ದೀವಿ. ಆದರೂ ಕೂಡ ಅಂತ ಬ್ರಾಹ್ಮಣರಾಗಿ ನಾವಿದ್ರೂ ಕೂಡ ಏತದೀರಿತಂ, ಈ ವಿಶ್ವಶಬ್ದದ ಅರ್ಥವನ್ನ ನೀವೇನು ಹೇಳಿದಿರಿ ಅದನ್ನ ಶಬ್ದಾರ್ಥ ಜಾತಂ ಅಂಧುಗಣಾಃ ಘರ್ತ ಸಮೂಹಃ ವಿಶ್ವಸ್ಯ ಸಂಶಯಃ ಸಹ ವಿಶ್ವಸಂಶಯ ಪ್ರಳಯಕಾಲಃ ತಸ್ಯ ಪಯಃ ಜಲಮಿವ ನ ಜಗೃಹು ಧೃತವಂತಹ. ನಮ್ದು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕೂಪ ನಮ್ದು ಬಾವಿ ಇದ್ದಂಗೆ ಆಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಬಾವಿಯಲ್ಲಿ ನಾವ್ ಇಷ್ಟೆಲ್ಲ ಓದಿದ್ರು ಕೂಡ ನಮಗೆ ಎಷ್ಟು ವಿದ್ಯೆ ಇದೆ, ಬಾವಿಯಲ್ಲಿ ನೀರಿದ್ದ ಹಾಗೆ. ಆದ್ರೆ ನಿಮ್ದು ಜ್ಞಾನ ಹೇಗಿದೆ? ಪ್ರಳಯ ಕಾಲದ ಜಲ ಇದ್ದ ಹಾಗೆ. ಇಡೀ ಬ್ರಹ್ಮಾಂಡವನ್ನು ಆವರಿಸಿ ಇರುತ್ತದೆ ಪ್ರಳಯ ಕಾಲದ ಜಲ. ಆ ರೀತಿಯಾಗಿ ನಿಮ್ಮ ಸಾಮರ್ಥ್ಯಲ್ಲಿ ನಮ್ದು ಕೂಪಮಂಡುಕ ಅಂತಾರೆ ನೋಡಿ, ಬಾವಿಯಲ್ಲಿ ಇದ್ದ ಕಪ್ಪೆಯಂತೆ. ಬಾವಿಯಲ್ಲಿ ನೀರೇ ಕಡಿಮೆ ಇರುತ್ತದೆ. ಆ ರೀತಿಯಾದ ನಮ್ದು ಸಣ್ಣ ಮಟ್ಟದ್ದು ಹಾಗೆ ಅಂತ ಹೇಳ್ತಾರೆ. ಅದರಿಂದ ನಾವು ಹೇಗೆ ನೀವು ಹೇಳಿದನ್ನ ಗ್ರಹಣ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ? ಪ್ರಳಯ ಕಾಲದ ಸಮುದ್ರದಂತ ವಿಶಾಲವಾದ ಜ್ಞಾನ ನಿಮ್ಮ ಜ್ಞಾನ, ನಮ್ಮ ಜ್ಞಾನ ಭಾರಿ ಅಲ್ಪವಾದದ್ದು ಹಾಗೆ ಅಂತ ಆಚಾರ್ಯರ ಒಂದು ಜ್ಞಾನದ ಪರಿಚಯವನ್ನ ಮಾಡಿಕೊಂಡ ಆ ಕಾಲದ ಜನರು. ಪಯಸ್ವಿನಿ ತೀರದಲ್ಲಿ ಯಾವುದೋ ಒಂದು ದೇವಾಲಯ ಅಂತ ನೋಡಿದ್ದೀವಿ. ಕೇರಳ ದೇಶದಲ್ಲಿ ಏನು ಪರಿಚಿತವರಲ್ಲ ಆಚಾರ್ಯರಿಗೆ, ಹಿಂದೆ ಮುಂದೆ ನೋಡಿದವರಲ್ಲ, ಆಗನ್ನು ನೋಡಿದ್ದಾರೆ. ಅಂಥವರಿಗೆ ಆಚಾರ್ಯರ ಆ ಜ್ಞಾನವನ್ನು ನೋಡಿ ಮೂಕ ವಿಸ್ಮಿತರಾದರು ಅವರು. ಅಪಾರ ಜ್ಞಾನ ಆಚಾರ್ಯರದ್ದು. ಎಷ್ಟು ಚಂದ ಇದು ನೋಡಿ. ಇದು ನಮ್ಮನ್ನ ನಾವು ಹೊಗಳಿಕೊಳ್ಳೋದು ಅಲ್ಲ, ನಮ್ಮನ್ನ ಬೇರೆಯವರು ಹೊಗಳ್ತಾರೆ ನೋಡಿ, ಅಲ್ಲಿ ಭಾರಿ ಸತ್ವ ಇರ್ತದೆ. ನಮ್ಮನ್ನ ನಾವು ಹೊಗಳ್ಕೋತೀವಿ, ನಮ್ಮ ಗುರುಗಳು ನಾವು ಹೊಗಳ್ಕೋತೀವಿ. ಆದ್ರೆ ಬೇರೆಯವರು ಹೇಳ್ತಾರೆ ನೋಡಿ, ಅಪರಿಚಿತವಾದ ಒಂದು ವ್ಯಕ್ತಿ ಹೇಳಿದರೆ ಪರಿಚಯ ಮಾಡಿಸ್ಕೊಂಡು ಪರೀಕ್ಷೆ ಮಾಡಿ ಹೇಳಿದ್ದಾರೆ ಅವರು. ಸುಮ್ಮನೆ ಬರುವ ಮಾತಲ್ಲ ಇದು.
ಆಚಾರ್ಯರನ್ನ ಒಂದು ರೀತಿಯಾಗಿ ಪರೀಕ್ಷೆ ಮಾಡಿ ನಿಮ್ದು ಅಂಥ ಜ್ಞಾನ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪೂರ್ಣ ಪ್ರಜ್ಞರ ಶಿಷ್ಯರು ಅಂತ ನಾವು ಹೇಳಿಕೊಳ್ಳಿಕ್ಕೆ ಎಷ್ಟು ಹೆಮ್ಮೆ ಪಡಬೇಕು. ಮಾಧ್ವರು ಅಂತ ಹೇಳಿಕೊಳ್ಳಿಕ್ಕೆ ಎಷ್ಟು ಹೆಮ್ಮೆ ಪಡಬೇಕು ನೋಡಿ ನಾವು. ಸ್ವಮೂಲಗಳನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಸಾಂಗ ವೇದ ಚತುರ ಇತಿಹಾಸೆ ಶಿಕ್ಷಿತಾಸು ಬಹವೋಪ್ಯತಿಧೃಷ್ಟಾಃ ನೈತದೀರಿತಮಹೋ ಜಗೃಹುಸ್ತೆ ವಿಶ್ವ ಸಂಶಯ ಪಯೋಂಧುಗಣಾವಾ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.